ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತು ನಿಮಗೆ ಒಂದು ಮನೆಯಲ್ಲೇ ಮಾಡುವಂತಹ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಬೇರೆ ದೇಶದ್ದು ಕಂಪನಿಗೆ ಮನೆಯಲ್ಲೇ ಮಾಡುವಂಥ ಕೆಲಸ ಇದು ಕೂಡ ಏನಕ್ಕಂತ ಹೇಳಿದ್ರೆ ಇಲ್ಲಿ ಸಂಬಳ ಚೆನ್ನಾಗಿರುತ್ತೆ, ಓಕೆನಾ. ಸೊ ಬೇರೆ ದೇಶದ್ದು ಕಂಪನಿ, ಐ ಥಿಂಕ್ ಇದು UK ಅಂತ ಅನಿಸುತ್ತೆ. ಸೊ ಆ ಕಂಪನಿಲಿ ಮನೆಯಲ್ಲೇ ಮಾಡುವಂಥ ಕೆಲಸ ಬಿಟ್ಟಿದೆ. ರೋಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್. ಓಕೆ, ಫ್ರೆಷರ್ಸು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಸ್ತಿ ಸಂಬಳ ಸಿಗ್ತದೆ. ಓಕೆ, ಫ್ರೆಷರ್ಸಿಗೆ ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ ಅಂತ ಹೇಳಿದ್ರು 40,000 ಸಿಗ್ತದೆ. ಆಯಿತಾ, ನೀವು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಸಿಗಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಒಂದು 60,000 ತನಕ ಇಲ್ಲಿ ಸಿಗುವಂಥದ್ದು ಚಾನ್ಸ್ ಇದೆ. ಓಕೆ, ಸೊ ಅಷ್ಟೇ ಅಲ್ಲ, ನಿಮಗೆ ಲ್ಯಾಪ್ಟಾಪ್ ಮತ್ತು ವೈಫೈ ಅವರೇ ಕೊಡ್ತಾರೆ ನಿಮಗೆ ಕೆಲಸ ಸಿಕ್ಕಿ ಆದಮೇಲೆ. ಓಕೆ, ಒಂದ್ಸಲ ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಇಲ್ಲಿ ಕೆಲಸ ಸಿಕ್ಕಿದ ಮೇಲೆ ನಿಮಗೆ ಅವರು ಲ್ಯಾಪ್ಟಾಪ್ ಮತ್ತು ವೈಫೈ ಕೊಡ್ತಾರೆ. ತುಂಬ ಜನರಿಗೆ ಲ್ಯಾಪ್ಟಾಪ್ ಮತ್ತು ವೈಫೈ ಇರಲ್ಲ ಅಂತ ಹೇಳ್ತಾ ಇರ್ತೀರ. ಸೊ ನಿಮಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಸಂಬಳ ಇದೆ, ಮತ್ತು ಲ್ಯಾಪ್ಟಾಪ್ ಮತ್ತು ವೈಫೈ ಅವರೇ ಕೊಡ್ತಾರೆ. ಓಕೆ, ಸೊ ಲೈಕ್ ಹೌಸ್ ವೈಫ್ಸ್ ಆಗಿರ್ಬೋದು, ಇಲ್ಲ ಫ್ರೆಷರ್ಸ್ ಆಗಿರ್ಬೋದು, ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಫ್ರೀಲಾನ್ಸಿಂಗ್ ಕೆಲಸ. ಓಕೆ, ಸೊ ಏನು ಕಂಪನಿ, ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೀವು ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಬೇಕಾಗುತ್ತೆ. ಸೊ ನಾನು ಕ್ಲಿಯರ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಒಂದು ವಿಷಯ ಹೇಳಬೇಕಂತ ಅನ್ಕೊಂಡಿದ್ದೀನಿ. ಎಂತ ಅಂತ ಹೇಳಿದ್ರೆ ನಾನು ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಕಮೆಂಟಿಗೆ ಹೋಗಿ ಲಿಂಕ್ ಅಂತ ಕೊಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ ತುಂಬ ಜನಕ್ಕೆ ಲಿಂಕ್ ಆಕ್ಸೆಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಕೆಲವೊಬ್ಬರಿಗೆ ಡಿಸ್ಕ್ರಿಪ್ಷನ್ ಅಂದರೆ ಏನಂತ ಗೊತ್ತಿರಲ್ಲ. ಓಕೆನಾ, ಸೊ ಅವರಿಗೆ ನಾನು ನೋಡಿಕೊಂಡು ನಾನು ಇನ್ನು ಮುಂದೆ ಲಿಂಕ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲ ಅಂತ ನೀವು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಲಿಂಕ್. ಐ ಥಿಂಕ್ ಇದು ಎಲ್ಲರಿಗೆ ವರ್ಕ್ ಆಗುತ್ತೆ ಅಂತ ಅನ್ಕೊತೀನಿ. ಎಲ್ಲರಿಗೆ ಕಮೆಂಟ್ ಮಾಡಲಿಕ್ಕೆ ಬರ್ತದಲ್ವಾ, ಅದಕ್ಕೆ. ಓಕೆ, ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, D-Block ಅಂತ ಒಂದು ಆ್ಯಪ್ ಇದೆ. ಓಕೆ, ಅದರಲ್ಲಿ ಕಸ್ಟಮರ್ ಸಪೋರ್ಟ್ ರೋಲಿಗೆ ಇಬ್ಬರು ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಸೊ ಇದರ ಲಿಂಕನ್ನು ನಾನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಕೊಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಲಿಂಕ್ ಡೈರೆಕ್ಟಾಗಿ. ಓಕೆ, ಸೊ ಎಲ್ಲರಿಗೆ ಲಿಂಕ್ ಸಿಗ್ತದಲ್ಲ, ಕೆಲವೊಬ್ಬರಿಗೆ ಡಿಸ್ಕ್ರಿಪ್ಷನ್ ಏನಂತನೂ ಕೂಡ ಗೊತ್ತಿರಲ್ಲ. ಸೊ ಆದ್ದರಿಂದ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಸೊ D-Block ಅನ್ನೋದು ಒಂದು ಆ್ಯಪ್. ಓಕೆ, ಇಲ್ಲಿ ಹಣ ಮ್ಯಾನೇಜ್ ಮಾಡುವಂಥದ್ದು, ಕ್ರಿಪ್ಟೋ ಆಗಿರ್ಬೋದು, ಮತ್ತು ಲೈಕ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಮ್ಯಾನೇಜ್ ಮಾಡುವಂಥದ್ದು ಇಲ್ಲಿ ಇದು ಆ್ಯಪ್. ಓಕೆ, ಇಲ್ಲಿ ಇವರು ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ನೀವು ಹೇಗೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಅಂತ ಹೇಳಿದ್ರೆ ಇದು ಲಾಸ್ಟಿಗೆ ಬರಬೇಕು. ನೀವು ಲಾಸ್ಟಿಗೆ ಬಂದಾಗ ನಿಮಗೆ ಇಲ್ಲಿ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಇದರಲ್ಲಿ ನೀವೇನು ಸೆಲೆಕ್ಟ್ ಮಾಡಬೇಕಂತಂದರೆ ಕೆರಿಯರ್. ಓಕೆ, ಬೇಸಿಕಲಿ ಇದು ಬೇರೆ ದೇಶದ್ದು ಕಂಪನಿ, ಆಯಿತಾ. ಐ ಥಿಂಕ್ US or UK ಕಂಪನಿ. ಸೊ ಇವನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಡಿಯಾದಿಂದ ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆ ಆಪರ್ಚುನಿಟಿ, ಯಾರೆಲ್ಲ ಬೇರೆ ದೇಶದ ಕಂಪನಿ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ. ಓಕೆ, ಸೊ ಇಲ್ಲಿ ಕೆರಿಯರ್ಸ್ ಅಂತ ಕಾಣ್ತದ, ವ್ಯೂ ಜಾಬ್ ಅಂತ ಕಾಣ್ತದ, ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇಲ್ಲಿ ಕೆಳಗೆ ಕರ್ಕೊಂಡು ಬರ್ತದೆ ಇದು. ಓಕೆ, ಸೊ ನೀವು ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಲೊಕೇಶನ್ ಇದೆಯಲ್ಲ, ಇದಕ್ಕೆ ನೀವು ಇಂಡಿಯಾ ಅಂತ ಕೊಡಬೇಕು. ಓಕೆ, ಇಂಡಿಯಾ, ಕರ್ನಾಟಕ, ಬೆಂಗಳೂರು ಅಂತಾನೆ ಕೊಡಿ. ನಮ್ಮ ಕರ್ನಾಟಕದವರಲ್ವ ನಾವು, ಅದಕ್ಕೆ ಕರ್ನಾಟಕ ಬೆಂಗಳೂರು ಅಂತಾನೆ ಕೊಡಿ, ಬೆಟರ್. ಓಕೆನಾ. ಸೊ ಈಗ ನೋಡಿ, ನಾವು ಮನೆಯಿಂದಲೇ ಕೆಲಸ ಮಾಡುವಂಥದ್ದು. ಸೊ ಕಸ್ಟಮರ್ ಸಪೋರ್ಟ್ ರೋಲ್. ಓಕೆ, ಸೊ ನೀವೇನಾದರೂ ನಿಮಗೆ ಆಫೀಸ್ಗೆ ಹೋಗಿ ಅರ್ಧ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತೀರಾ ಅಂತಂದ್ರೆ ಅದು ಕೂಡ ಮಾಡ್ಬೋದು. ಓಕೆ, ಅದು ಆ್ಯಕ್ಚುಲಿ ಆವಾಗ ಬೆಂಗಳೂರಲ್ಲೇ ಇರಬೇಕಾಗ್ತದೆ, ಅದಕ್ಕೆ ಬೇಡ. ಸೊ ನಾರ್ಮಲ್ ಮನೆಯಿಂದಲೇ ಕುತ್ಕೊಂಡು, ಕಂಪ್ಲೀಟಾಗಿ ಮನೆಯಿಂದಲೇ ಕುತ್ಕೊಂಡು ಮಾಡುವ ಕೆಲಸ ಅಂತಂದರೆ ಫಸ್ಟ್ ಕೆಲಸಕ್ಕೆ ಅಪ್ಲೈ ಮಾಡಿ. ಆಫೀಸ್ಗೂ ಹೋಗ್ತೀವಿ, ಮನೆಯಲ್ಲೂ ಕುತ್ಕೊಂಡು ಮಾಡ್ತೀವಿ, ಎರಡೂ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಸೆಕೆಂಡ್ ಕೆಲಸ ಅದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಓಕೆ, ಸೊ ಕಸ್ಟಮರ್ ಸಪೋರ್ಟ್ ರೋಲ್. ನಾನು ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ಇದು ಜೆನ್ಯೂನ ಫೇಕಾ ಅಂತ. ಇದು ಅವರದ್ದು ಒಫಿಷಿಯಲ್ ವೆಬ್ಸೈಟಲ್ಲೇ ಲಿಸ್ಟ್ ಔಟ್ ಆಗಿರೋದು. ಸೊ ಇಲ್ಲಿ ಥ್ರೂ ಔಟ್ ದ ಇಂಟರ್ವ್ಯೂ ನಿಮ್ಮ ಹತ್ರ ಯಾವುದೇ ಥರದ ₹1 ಕೂಡ ಕೇಳಲ್ಲ. ಓಕೆ, ಕಾಸು ಕೇಳ್ತಾರೆ ನಿಮಗೆ ಇನ್ ಬಿಟ್ವೀನ್ ಎನಿ ಸ್ಟೆಪ್ಸ್ ಅಂತ ಹೇಳಿದ್ರೆ ಅದು ಫೇಕ್ ಅಂತ ಅರ್ಥ. ಇದರಲ್ಲಿ ನಿಮಗೆ ಯಾವುದೇ ಥರದ ಹಣ ಕೇಳಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ನಂಬೋದು. ಓಕೆ, ಇದು ಜೆನ್ಯೂನ್ ಆಗಿದೆ ಕೆಲಸ, ನಿಮಗೇನು ಮೋಸ ಆಗಲ್ಲ. ಓಕೆ, ಸೊ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್. ಸೊ ಚೆನ್ನೈ, ತಮಿಳ್ನಾಡು, ಬೆಂಗಳೂರು ಅಂತ ಹಾಕಿದ್ದಾರೆ. ಸೊ ಮನೆಯಿಂದಲೇ ಮಾಡುವಂಥ ಕೆಲಸ, ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಕರ್ನಾಟಕದಲ್ಲಿರೋರು. ಓಕೆ, ಬೆಂಗಳೂರವರೇ ಬೇಕಾಗಿಲ್ಲ, ಕರ್ನಾಟಕದಿಂದ ಎಲ್ಲಿಂದ ಬೇಕಾದರೆ ಅರ್ಜಿ ಸಲ್ಲಿಸ್ಬೋದು ನೀವು. ಓಕೆ, ಸೊ
ಅವರ ಇದ್ರ ಬಗ್ಗೆ ಆ್ಯಪ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇದು ಯಾವಾಗ ನಿಮಗೆ ಇನ್ಫಾರ್ಮೇಷನ್ ಬೇಕಾಗ್ತದೆ ಅಂತ ಹೇಳಿದ್ರೆ ಆ್ಯಪ್ ಬಗ್ಗೆ, ನೀವು ಯಾವಾಗ ಇಂಟರ್ವ್ಯೂ ತಗೋತೀರಾ ನೋಡಿ, ನೀವು ಇವಾಗ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ನಿಮಗೆ ಮೆಸೇಜ್ ಬರ್ತದೆ ಅವರ ಕಡೆಯಿಂದ. ಯಾವಾಗ ಇಂಟರ್ವ್ಯೂ ಹೋಗ್ತೀರಾ ನೋಡಿ, ಆವಾಗ ದಯವಿಟ್ಟು ಅವರ ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡೇ ಹೋಗಿ. ಏನಕ್ಕ ಅಂತ ಹೇಳಿದ್ರೆ ನಮ್ಮ ಆ್ಯಪ್ ಬಗ್ಗೆ ಏನು ನಿಮಗೆ ಗೊತ್ತು ಅಂತ ಕೇಳಿದ್ರೆ ಅವರು ಅವಾಗ ನಿಮಗೆ ಆನ್ಸರ್ ಕೊಡಬೇಕಲ್ವಾ. ಸೊ ಅವಾಗ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಅವರು ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೆಸ್ತಾ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿಮ್ದು ರಿಕ್ವೈರ್ಮೆಂಟ್ ಪ್ರೊವೈಡ್ ಫ್ರೆಂಡ್ಲಿ ಎಫಿಷಿಯಂಟ್ ಅಂಡ್ ಇಕ್ಯೂಟ್ ಸಪೋರ್ಟ್ ಟು ಕಸ್ಟಮರ್ ಥ್ರೂ ದ ಚಾಟ್ ಅಂಡ್ ಇಮೇಲ್. ನಿಮ್ಗೆ ಏನಂತ ಹೇಳಿದ್ರೆ ಚಾಟ್ ಮತ್ತೆ ಇಮೇಲ್ ಮಾಡುವಂಥದ್ದು ಇಲ್ಲಿ ಕೆಲಸ ಇರ್ತದೆ ಕಸ್ಟಮರ್ ಜೊತೆ. ಇವಾಗ ಅವತ್ತು ಕಸ್ಟಮರ್ಸ್ ಇರ್ತಾರೆ, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರಾಬ್ಲಮ್ ಅಂತ ಹೇಳಿ, ಅವಾಗ ನೀವು ಚಾಟ್ ಮತ್ತೆ ಮೇಲ್ ಮಾಡುವಂಥದ್ದು. ಏನಾದರೂ ಕ್ವಶನ್ಸ್ ಅಕೌಂಟ್ ರಿಲೇಟೆಡ್, ಪೇಮೆಂಟ್ ರಿಲೇಟೆಡ್ ಎನ್ಕ್ವೈರೀಸ್ ಏನಾದರೂ ಇದ್ರೆ ಅದನ್ನ ಹೆಲ್ಪ್ ಮಾಡುವಂಥದ್ದು ಅದಕ್ಕೆ ನೀವು. ಮತ್ತೆ ಇಂಟರ್ನಲ್ ಎಲ್ಲ ಪ್ರೊಸೀಜರ್ ಇರ್ತದೆ. ಸೊ ಅದನ್ನು ನೀವು ಫಾಲೋ ಮಾಡಿಕೊಂಡು ನೀವು ಅವರಿಗೆ ಒಂದು ಸೊಲ್ಯೂಷನ್ ಕೊಡುವಂಥದ್ದು. ಓಕೆ. ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಇನ್ಕ್ಲೂಡಿಂಗ್ ಒಕೇಶನಲ್ ವೀಕೆಂಡ್ಸ್ ಟು ಸಪೋರ್ಟ್ ಅವರ್ ಯುರೋಪಿಯನ್ ಕಸ್ಟಮರ್ ಬೇಸ್. ಓಕೆನಾ. ಸೊ ನಿಮಗೆ ರೊಟೇಟಿಂಗ್ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ಇರ್ತದೆ. ಓಕೆ. ಒಂದಿನ ಬೆಳಿಗ್ಗೆ ಇರ್ತದೆ, ಒಂದಿನ ಆಫ್ಟರ್ನೂನ್ ಇರ್ತದೆ, ಒಂದಿನ ನೈಟ್ ಶಿಫ್ಟ್ ಇರ್ತದೆ. ಆ ಥರ ರೊಟೇಷನಲ್ ಶಿಫ್ಟ್. ಫಸ್ಟಿಗೆ ನಿಮ್ಗೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಏನು ಅಂತ. ಓಕೆ. ರೆಪ್ರೆಸೆಂಟ್ ದ ವಾಯ್ಸ್ ಆಫ್ ಕಸ್ಟಮರ್ ಇಂಟರ್ನಲಿ ಹೆಲ್ಪಿಂಗ್ ಶೇಪ್ ಫ್ಯೂಚರ್ ಇಂಪ್ರೂವ್ಮೆಂಟ್. ಓಕೆನಾ. ಸೊ ವಾಟ್ ವಿ ಆರ್ ಲುಕಿಂಗ್ ಫಾರ್ ಎಕ್ಸ್ಟೆಂಡ್ ರಿಟನ್ ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್. ನಿಮ್ಮ ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಬರೆಯೋದು ಮತ್ತೆ ಓದುವಂಥದ್ದು ಅಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ ಅದೇ ಹೇಳ್ತದೆ, ಕಮ್ಯುನಿಕೇಶನ್ ಇಂಗ್ಲಿಷ್ ಚೆನ್ನಾಗಿರಬೇಕು ಅಂತ. ಓಕೆ. ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ಸೊ ನೀವು ಒಂದು ಚೆನ್ನಾಗಿ ಏನಾದರೂ ಕಲಿಯುವ ಇಂಟ್ರೆಸ್ಟ್ ಇರಬೇಕು ನಿಮಗೆ, ಅದಕ್ಕೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನಾನು ಒಂದು ಹೇಳ್ತೀನಿ, ನಾನು ಎಲ್ಲ ಜಾಬ್ಗೆ ನಾನು ಇವಾಗ ಏನೆಲ್ಲ ಪೋಸ್ಟ್ ಮಾಡ್ತೀನಿ ನೋಡಿ, ನಾನು ಒಂದು ನಿಮಗೆ ಹೇಳುವಂಥದ್ದು, ನೀವು ಎಲ್ಲದಕ್ಕೆ ಟ್ರೈ ಮಾಡಿ. ಓಕೆ. ಏನಂತ ಹೇಳಿದ್ರೆ ಇವಾಗ ಇಂಗ್ಲೀಷ್ ಬೇಕು ಅಂತ ಹೇಳ್ತಾರೆ, ನೀವು ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಕಲ್ತ್ರೆ ಸಾಕು, ಇದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಿ. ಏನಕ್ಕಂತ ಒಂದ್ಸಲ ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ, ನೀವು ಇದ್ರ ಶಾರ್ಟ್ ಲಿಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಆಗಿ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ನೀವೇನು ಟ್ರೈಯೇ ಮಾಡಿಲ್ಲ ಅಂತಂದ್ರೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗಲ್ಲ. ಓಕೆನಾ. ಸೊ ಕಂಫರ್ಟೇಬಲ್ ವರ್ಕಿಂಗ್ ಇನ್ ರೊಟೇಷನಲ್ ಶಿಫ್ಟ್. ಓಕೆ. ಅದೇ ವೀಕೆಂಡ್ಸ್ ಮತ್ತೆ ಈವ್ನಿಂಗ್ಸ್ ಎಲ್ಲ ಶಿಫ್ಟ್ ಇರ್ತದೆ, ನಿಮಗೆ ವರ್ಕ್ ಮಾಡ್ಲಿಕ್ಕೆ ಆಗಬೇಕು. ಓಕೆ. ಕ್ಯೂರಿಯಸ್, ಮೋಟಿವೇಟೆಡ್ ಆ್ಯಂಡ್ ಈಗರ್ ಟು ಅರ್ನ್ ಅಬೌಟ್ ಫಿನ್ಟೆಕ್, ಪೇಮೆಂಟ್ಸ್ ಆ್ಯಂಡ್ ಕ್ರಿಪ್ಟೋ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಅದು ನಿಮಗೆ ಅರ್ಥ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಬೇಕು. ಓಕೆನಾ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಕಸ್ಟಮರ್ ಸಪೋರ್ಟ್ ಇಸ್ ಅ ಪ್ಲಸ್ ಅಂತ ಹೇಳಿದ್ರೆ ಬೇಕಂತಿಲ್ಲ. ಆಯ್ತಾ. ಮುಂಚೆ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೆಶರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಟು ವರ್ಕ್ ಆಸ್ ಅ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಓಕೆನಾ. ಆ ಥರ ಇದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. 12 ಮಂತ್ ಸರ್ವಿಸ್ ಕಾಂಟ್ರಾಕ್ಟ್. ಇದು ಆ್ಯಕ್ಚುಲಿ 1 ವರ್ಷ ಅವರದ್ದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಆಗಿರುತ್ತೆ. ಓಕೆ. ಸೊ ನೀವು ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಮಾಡ್ತಾರೆ. ಮತ್ತು ಏನಂತ ಹೇಳಿದ್ರೆ ಇದು ಅದಾದ್ಮೇಲೆ ನಿಮಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಮಾಡ್ತಾರೆ ಮತ್ತು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಓಕೆ. ನೀವು ಹೇಗೆ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಬೆನಿಫಿಟ್ ಎಬೋವ್ ದ ಮಾರ್ಕೆಟ್ ಕಾಂಪೆನ್ಸೇಷನ್ ಅಂತ ಹಾಕಿದ್ದಾರೆ. ಸೊ ಏನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ ನಿಮಗೆ. ಓಕೆನಾ. ಸೊ ಕಮ್ಮಿ ಅಂತ ಹೇಳಿದ್ರು ಫ್ರೆಶರ್ಸ್ಗೆ ಇಲ್ಲಿ 40-45 ಸಾವಿರ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಶರ್ ಆಗಿ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ 1-2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಕಸ್ಟಮರ್ ಸಪೋರ್ಟ್ ಇಲ್ಲಿ, ನಂಗೆ ತುಂಬ ಜನ ಹುಡುಗಿ ನನಗೆ ಮೆಸೇಜ್ ಆಗ್ತಾ ಇರ್ತೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಂಥವರಿಗೆ ಇಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗೋ ಚಾನ್ಸಸ್ ಇದೆ. ಆಯಿತಾ. ಇಲ್ಲಿ ನಾವು ಇವಾಗ ಇಂಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಇದು ಬೇರೆ ದೇಶ ಅಲ್ವಾ, ಸೊ ಜಾಸ್ತಿ ಅವರು ನಿಮಗೆ ಕೊಡ್ತಾರೆ. ಮಿನಿಮಮ್ ಏನಿಲ್ಲ ಅಂಥದ್ದು 40 ಸಾವಿರ ಕೊಡ್ತಾರೆ. ನಾನು ಚೆಕ್ ಮಾಡಿ ಹೇಳ್ತಾ ಇರೋದು. ಸೊ 40 ಸಾವಿರ ತನಕ ನಿಮ್ಗೆ ಇಲ್ಲಿ ಸಿಗ್ತದೆ ಮಿನಿಮಮ್. ಓಕೆ. ನೀವು ಹೆಂಗೆ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಇದು ವೇರಿ ಆಗುತ್ತೆ. ಓಕೆ. ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಕೆಲಸದ ಮೇಲೆ ಇದು ವೇರಿ ಆಗುತ್ತೆ. ಓಕೆ. ಟೆಲಿವರ್ಕ್ ಅಲೋವೆನ್ಸ್ ಫಾರ್ ರಿಮೋಟ್ ಅಸೈನ್ಮೆಂಟ್ಸ್. ಆಯಿತಾ. ಅಲೋವೆನ್ಸ್ ಅಂತ ಹೇಳಿದ್ರೆ ಇವಾಗ ನಿಮಗೆ ಲ್ಯಾಪ್ಟಾಪ್ ಬೇಕಿರ್ತದೆ, ಇಲ್ಲ ವೈಫೈ ಎಲ್ಲ ಬೇಕಿರ್ತದೆ ಅಂತ ಹೇಳಿದ್ರೆ ಅದು ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ. ಅದೆಲ್ಲ ಅವರೇ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ. ಆಲ್ ದ ಟೆಕ್ ಯೂನಿಟ್ ಲ್ಯಾಪ್ಟಾಪ್ ಆಕ್ಸೆಸ್ ಅದೇ ಹೇಳ್ತಾ ಇದ್ದಾರೆ, ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆ. ನಿಮಗೆ ಯಾವುದೇ ಟೆನ್ಷನ್ ಇಲ್ಲ, ನೀವು ಇದಕ್ಕೆ ಅಪ್ಲೈ ಮಾಡಿ. ಇವಾಗ ಅಪ್ಲೈ ಮಾಡಲಿಕ್ಕೆ ಬೇರೆಯವ್ರದ್ದು ಲ್ಯಾಪ್ಟಾಪ್ ಇಟ್ಕೊಂಡೆಲ್ಲ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಒಂದ್ಸಲ ನೀವು ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಕೆಲಸ ಸಿಕ್ಕಿದ ಮೇಲೆ ಅವರು ನಿಮಗೆ ಲ್ಯಾಪ್ಟಾಪ್, ವೈಫೈ ಎಲ್ಲ ಅವರೇ ಕೊಡ್ತಾರೆ. ಓಕೆ. ಆಪರ್ಚುನಿಟಿ ಟು ಜಾಯಿನ್ ದ ಹಾಟೆಸ್ಟ್ ಫಿನ್ಟೆಕ್ ಇನ್ ಯುರೋಪ್, ಗ್ರೋಯಿಂಗ್ ಫಾಸ್ಟ್ ಆ್ಯಂಡ್ ಬ್ಯಾಕ್ ಎಂಡ್ ಬೈ ದ ವರ್ಲ್ಡ್ ಕ್ಲಾಸ್ ಟೀಮ್. ಓಕೆನಾ. ಸೊ ಯುರೋಪ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ, ರಿಯಲ್ ಡೆವಲಪ್ಮೆಂಟ್ ಆಪರ್ಚುನಿಟಿ ಆಸ್ ಯು ಗ್ರೋ. ಓಕೆನಾ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಬೇಕು. ಸೊ
ನಿಮ್ಮದು ಎಲ್ಲ ಇನ್ಫಾರ್ಮೇಷನ್, ನಿಮ್ದಿಲ್ಲಿ ನೇಮ್, ಈ ಥರ ನೇಮ್ ಹಾಕುವಂಥದ್ದು, ಮತ್ತು ನಿಮ್ದಿಲ್ಲಿ ಲಾಸ್ಟ್ ನೇಮ್, ಅದಾದ್ಮೇಲೆ ನಿಮ್ದಿಲ್ಲಿ ಇಮೇಲ್ ಹಾಕಿ, ಅದಾದ್ಮೇಲೆ ನಿಮ್ದಿಲ್ಲಿ ಫೋನ್ ನಂಬರ್ ಕರೆಕ್ಟಾಗಿ, ಇಮೇಲ್ ಮತ್ತು ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ. ನಿಮ್ಗೆ ಅವ್ರು ರೆಸ್ಪಾನ್ಸ್ ಮಾಡೋದು ಮಾತ್ರ ಮೇಲೆ ಆಗುತ್ತದೆ. ಏನಕ್ಕಂತ ಹೇಳಿದ್ರೆ ಬೇರೆ ದೇಶದ ಕಂಪನಿ ಅಲ್ವಾ, ಸೊ ಅವ್ರು ನಿಮಗೆ ಮೇಲೆ ರೆಸ್ಪಾನ್ಸ್ ಕೊಡ್ತಾರೆ. ಮೆಸೇಜ್ ಇದು ಕಾಲ್ ಮಾಡುವಂಥದ್ದು ಕಮ್ಮಿ, ಮಾಡಿದರೆ ಕೂಡ ವಾಟ್ಸಪ್ ಇನ್ ಫ್ಯೂಚರ್, ಆಯಿತಾ. ಅದು ನಂಗೆ ಅನ್ಸಲ್ಲ, ಏನಕ್ಕಂತ ಹೇಳಿದ್ರೆ ಬೇರೆ ದೇಶದ ಕಂಪನಿ ಅಲ್ವಾ, ಮೇಲ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಮೇಲ್ ಐ ಡಿ ಕರೆಕ್ಟಾಗಿ ಕೊಡಿ, ನಂಬರ್ ಕೂಡ ಕರೆಕ್ಟಾಗಿ ಕೊಡಿ. ಓಕೆ, ಅದಾದಮೇಲೆ ರೆಸ್ಯೂಮೆ. ಎಲ್ಲ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ರೆಸ್ಯೂಮೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡುವಂಥದ್ದು. ಓಕೆ, ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ರೆಸ್ಯೂಮೇಲಿ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು. ನಾನು ಒಂದು ಕೋರ್ಸ್ ಮಾಡಬೇಕಂತಿದ್ದೆ ರೆಸ್ಯೂಮೆ ಮೇಲೆ. ಸೊ ಒಂದು ವಿದಿನ್ ಅ ವೀಕ್ ನಾನು ಅದು ಕೋರ್ಸ್ ಮಾಡ್ತೀನಿ. ಸೊ ಅವಾಗ ನೀವು ಜಾಯ್ನ್ ಆಗ್ಬೋದು. ಇವಾಗ ನಿಮ್ಮ ಹತ್ರ ರೆಸ್ಯೂಮೆ ಇದ್ದರೆ ಅದನ್ನಲ್ಲಿ ಸ್ಪೆಸಿಫೈ ಮಾಡಬೇಕು, ರೆಸ್ಯೂಮೆ ಬೇಕಿಲ್ಲ. ಓಕೆನಾ. ಸೊ ವಾಟ್ ಆರ್ ಯುವರ್ ಗ್ರೋಸ್ ಮಂತ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಮಂತ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಂತ ಇಲ್ಲಿ ಸ್ಪೆಸಿಫೈ ಮಾಡಿ. ವೆನ್ ವುಡ್ ಯು ಬಿ ರೆಡಿ ಟು ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಅಂತಾನೆ ಹಾಕಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ ಆ್ಯಂಡ್ ಆರ್ ಅವೈಲೇಬಲ್ ಟು ವರ್ಕ್ ಆಸ್ ಅ ಫ್ರೀಲಾನ್ಸರ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಎಸ್ ಅಂತ ಕೊಡಿ, ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ.